ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕಿಚನಿಗೆ ಬಂದೆ. ಸೊ ನನ್ನ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ರೆ ನನ್ನ ಮಗ ಅವ್ನ ಕೆಲಸಗಳನ್ನ ಶುರು ಮಾಡ್ಕೊಂಡ. ಸೊ ಅವನು ಜನರಲಿ ಕಿಚನ್ ಒಳಗೆ ಬಂದರೆ ಆ ಡ್ರಾಯರ್ಸ್ಗಳು ಏನೇನು ಅವ್ನ ಕೈಗೆ ಸಿಗುತ್ತೆ ಅದೆಲ್ಲ ಎಳೆದು ಹೊರಗಡೆ ಹಾಕಿದ್ರೆ ಖುಷಿ ಅಲ್ವಾ ಎಲ್ಲ ಮಕ್ಳಿಗೂ. ಸೊ ಇವಾಗ ನಿಲ್ಲೋದಕ್ಕೆ ಕೂಡ ಶುರು ಮಾಡಿದ್ದಾನೆ, ಸಪೋರ್ಟ್ ಇಟ್ಕೊಂಡು ನಿಲ್ತಾನೆ. ಜಾಸ್ತಿ ಎನ್ಕರೇಜ್ಮೆಂಟ್ ಕೊಟ್ಟರೆ ಮತ್ತೆ ನಿಲ್ಲೋದಕ್ಕೆ ಇಷ್ಟಪಡ್ತಾನೆ. ಸೊ ಅವನಿಗೂ ಕೂಡ ರಾಗಿ ಸರಿ ರೆಡಿ ಮಾಡ್ಕೋತಾ ಇದ್ದೆ. ಅವನಿಗೂ ರಾಗಿ ಸರಿ ತಿನ್ನಿಸಿ ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದು ಕೂಡ ರೆಡಿ ಆಗ್ತಿತ್ತು ಪಕ್ಕದಲ್ಲಿ. ಅವನಿಗೂ ಕೂಡ ತಿನ್ನಿಸ್ಬಿಟ್ಟು ಬ್ರೇಕ್ಫಾಸ್ಟ್ನ ಮಲಗಿಸ್ಬಿಟ್ಟೆ. ಸೊ ನಮಗೆ ಬೇರೆ ಕೆಲಸಗಳಿತ್ತು, ಮನೆ ಕೆಲಸ, ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಳ್ಳೋ ಅಷ್ಟರಲ್ಲೇ ಎದ್ಬಿಟ್ಟ ನನ್ನ ಮಗ. ಇವತ್ತು ಜಾಸ್ತಿ ಹೊತ್ತು ಮಲ್ಕೊಳ್ಳೇ ಇಲ್ಲ. ಸೊ ಹಾಗಾಗಿ ಮತ್ತೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ, ಇನ್ನೇನು ಎಂಡ್ ಮೊಮೆಂಟಲ್ಲಿತ್ತು. ಸೊ ಅವನಿಗೂ ಕೂಡ ಚಿಕನ್ ಎಲ್ಲ ಇಷ್ಟಪಡ್ತಾನೆ ತಿನ್ನೋದಕ್ಕೆ. ಚೆನ್ನಾಗಿ ಬಾಯ್ಲ್ ಮತ್ತು ಸ್ಮ್ಯಾಶ್ ಆಗಿರುತ್ತಲ್ಲ ಅಂಥದನ್ನು ಕೊಡ್ತೀವಿ ಅವನಿಗೆ, ಇಷ್ಟಪಟ್ಟು ತಿಂತಾನೆ. ಸೊ ನೋಡಿ ಹೇಗೆ ಎಂಜಾಯ್ ಮಾಡ್ತಿದ್ದಾನೆ ತಿನ್ಕೊಂಡು ಅಂತ. ಇಲ್ಲಿ ಮುಳ್ಳೆ, ಇಲ್ಲಿ ನೋಡಿ, ಇಲ್ಲಿ ಮುಳ್ಳೆ ಬೇಡ್ರಂತ ತಡಿ ಫಸ್ಟ್ ಬಾಯಲ್ ತಿಂದು ತೋರ್ಸ ಹೆಂಗ್ ತಂತಿದ್ಯಾ, ತೋರ್ಸ. ಗಂಟ್ಲೊಳಗೆ ಹಾಕೋಬೇಡ್ವೋ, ವಾಂತಿ ಬರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಆಫೀಸ್ ಕೆಲಸಗಳು ಅದು ಇದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೊರಗಡೆ ಬಂದ್ವಿ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿದೆ ನಮ್ಮ ಕಮ್ಯುನಿಟಿಯಲ್ಲಿ ಇರುವಂಥದ್ದು. ಸೊ ದೊಡ್ಡದಾಗೂ ಇದೆ, ಹಾಗೆ ತುಂಬ ಸಿಟ್ಔಟ್ಸ್ ಇದೆ, ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇದು ಎಂಟ್ರಿ ಗೇಟಲ್ಲೇ ಇರೋದ್ರಿಂದ ನಮಗೇನು ತುಂಬ ದೂರ ಇಲ್ಲ. ಸೊ ಆರಾಮಾಗಿ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಪಕ್ಕದಲ್ಲಿ ಜಿಮ್ ಏರಿಯಾ ಕೂಡ ಇದೆ. ಸೊ ನನ್ನ ಮಗನ್ನ ಒಂದು ಕುಷನಲ್ಲಿ ಕೂರಿಸ್ಬಿಟ್ಟು ನೋಡ್ತಾ ಇದ್ವಿ ಏನು ಮಾಡ್ತಾನೆ ಅಂತ. ಸೊ ಇಲ್ಲಿ ಪೂಲ್ ಟೈಮಿಂಗ್ಸ್ ಕೂಡ ಇದೆ. ಮಾರ್ನಿಂಗ್ 10 ನೈಟ್ 10ವರೆಗೂ ಅಷ್ಟೇ ಓಪನ್. ಅದಾದಮೇಲೆ ಗೇಟ್ ಕ್ಲೋಸ್ ಇರುತ್ತೆ, ಒಳಗಡೆ ಅಲವ್ ಇರಲ್ಲ. ಇದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಈ ಕಮ್ಯುನಿಟಿ ಒಳಗಡೆ ಇರೋ ಜನಗಳು ಮಾತ್ರ ಈ ಫೆಸಿಲಿಟೀಸ್ನ ಯೂಸ್ ಮಾಡ್ಕೋಬೋದು. ಹೊರಗಡೆ ಯಾರಿಗೂ ಈ ಫೆಸಿಲಿಟಿ ಅಲವ್ ಇರೋದಿಲ್ಲ. ಸೊ ಇಲ್ಲಿ ಬಾರ್ಬೆಕ್ಯೂ ಸೆಟಪ್ ಕೂಡ ಇದೆ. ಸೊ ನಾವು ಮನೇಲಿ ಏನಾದರೂ ಮ್ಯಾರಿನೇಷನ್ ಮಾಡ್ಕೊಂಡು ಬಂದರೆ ಇಲ್ಲಿ ನೀಟಾಗಿ ಬಾರ್ಬೆಕ್ಯೂ ಕುಕ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಯಾಕಂದರೆ ಒಳ್ಳೆ ತಂಪಾಗಿರುತ್ತೆ. ಸುತ್ತಲೂ ಮರಗಳು ಕೂಡ ಇದೆ. ಕೋಲ್ಡ್ ಏನು ಮಾಡ್ತಾನೆ? ಕೂರ್ಸಲ್ಲಿ ಕಾಲು ಬಿಡಿಸ್ಬಿಟ್ಟು ಹೋಗ್ಲಿ, ಬರೀ ಕಾಲು ಟಚ್ ಆಗಂಗೆ. ಹಾಂ, ಇಲ್ಲಿ ಕೂರ್ಸೋಣ, ಇಷ್ಟು ಕಾಲು ಟಚ್ ಆಗಂಗೆ. ಹಾಂ, ಸಾಕು ಸ್ಪಿಚ್. ಬರೀ ಕಾಲು ಅಲ್ಲಿ ಒದ್ದೆ ಐತೆ. ನಾನು ಕೂರ್ಸ್ಕೊಂಡು ಕುತ್ಕೊಂತೀನಿ. ತೆಗಿ ಶಾರ್ಟ್ಸ್ ಐತೆ ಕುತ್ಕೊಳ್ಳೋದನ್ನ. ಸ್ವಲ್ಪ ವೆದರ್ ಕೋಲ್ಡ್ ಇದ್ದಿದ್ದರಿಂದ ನೀರು ಕೂಡ ತುಂಬಾ ಕೋಲ್ಡ್ ಇತ್ತು. ಹಾಗಾಗಿ ನಾವು ಕೂಡ ಕಾಲನ್ನು ನೀರೊಳಗೆ ಹಾಕೋಕ್ಕಾಗಲಿಲ್ಲ. ನನ್ನ ಮಗನಿಗೆ ಸ್ವಲ್ಪ ಟಚ್ ಮಾಡೋಣ ಅಂತ ನೋಡಿದ್ವಿ, ಅವ್ನು ತುಂಬ ಭಯಪಟ್ಟ. ಹಾಗಾಗಿ ಜಾಸ್ತಿ ಹಿಂಸೆ ಕೊಡಲಿಲ್ಲ ಅವನಿಗೆ. ಸೊ ಇದಾದಮೇಲೆ ಇಲ್ಲಿಂದ ಮನೆಗೆ ಹೊರಟ್ವಿ. ಸೊ ಕುಕೀಸ್ ಖಾಲಿ ಆಗಿತ್ತು ಮನೇಲಿ, ಹಾಗಾಗಿ ಓಟ್ಸ್ ಕುಕೀಸ್ ಮಾಡೋಣ ಅಂದ್ಬಿಟ್ಟು ಇದು ಐಶು ಹೇಳ್ಕೊಟ್ಟಿದ್ದು ನನಗೆ ರೆಸಿಪಿನ. ಸೊ ಕಡಲೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಏನೇನು ಇದಕ್ಕೆ ಬೇಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಸೊ ಇದ್ರದ್ದು ಕಂಪ್ಲೀಟ್ ರೆಸಿಪಿ ನನ್ನ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಕುಕೀಸ್ ಮನೇಲೇ ಮಾಡ್ಕೋಬೋದು. ವಾರಕ್ಕೆ ಒಂದು ಸರಿ ಇದನ್ನು ಮಾಡಿಟ್ಕೊಂಡ್ರೆ 2 ವೀಕ್ಸ್ ಆರಾಮಾಗಿ ಇದನ್ನು ತಿನ್ಬೋದು. ಆ್ಯಂಡ್ ಕ್ರಿಸ್ಪಿ ಕೂಡ ಇರುತ್ತೆ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗೆ
ಡ್ರೈ ಫ್ರೂಟ್ಸ್ ಅಥವಾ ಏನೇ ಕೊಟ್ಟರು ನಮಗೆ ಆಗಲಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ಈ ಥರ ಏನಾದರೂ ಒಂದು ಐಟಮ್ ಮಾಡಿಟ್ಕೊಂಡ್ರೆ ಸೊ ನಮಗೆ ಸ್ನ್ಯಾಕ್ ಟೈಮಲ್ಲಿ ಯೂಸ್ ಆಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ. ಸೊ ಹಾಗಾಗಿ ಫುಲ್ ರೆಸಿಪಿನ ಡೀಟೇಲ್ ಆಗಿ ತೋರಿಸಿದ್ದೀನಿ. ಸೊ ಇನ್ನೊಂದು ಯೂಟ್ಯೂಬ್ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿದೆ ಇದು ಫುಲ್ ರೆಸಿಪಿ. ಆ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೀನಿ ಈ ಡಿಸ್ಕ್ರಿಪ್ಷನಲ್ಲಿ. ಹೋಗಿ ಚೆಕ್ಔಟ್ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಕಾಮೆಂಟ್ ಸೆಕ್ಷನಲ್ಲಿ. ನನ್ನ ಮಗನಿಗೆ ಅವ್ನ ಬರ್ಡೇ ಟೈಮಲ್ಲಿ ನನ್ನ ತಮ್ಮನ ಫ್ರೆಂಡ್ಸ್ ಇದನ್ನು ಗಿಫ್ಟ್ ಮಾಡಿದರು, ಹಾಟ್ ವೀಲ್ಸ್ನ. ಸೊ ಇದನ್ನು ಅನ್ಬಾಕ್ಸ್ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ. ಸೊ ಇವತ್ತು ಎಲ್ಲರೂ ಇದರಲ್ಲ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡೋಣ ಅಂತ ಓಪನ್ ಮಾಡಿದ್ವಿ. ಈ ಕಂಪ್ಲೀಟ್ ಹಾಟ್ ವೀಲ್ಸನ್ನು ಬಿಲ್ಡ್ ಮಾಡೋದಕ್ಕೆ ಆರ್ಕಿಟೆಕ್ಚರ್ ತುಂಬ ಡಿಫಿಕಲ್ಟ್ ಇದೆ. ಸೊ ಆ ಮ್ಯಾನ್ಯುವಲ್ ನೋಡ್ತಿದ್ರೆ ಗೊತ್ತಾಗುತ್ತೆ, ಸಿಕ್ಕಾಬಿಟ್ಟೆ ಪೇಷನ್ಸ್ ಬೇಕು. ನನ್ನ ಮಗ ಕೂಡ ಎಲ್ಲ ನಾವು ಏನೇನು ಜೋಡಿಸಿದ್ವಿ ಎಲ್ಲ ಒಂದೊಂದಾಗಿ ಎಳಿತಾ ಇದ್ದ. ಸೊ ಇದಾಗದೇ ಇರೋ ಕೆಲಸ ಅಂದ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು ಇನ್ನೊಂದು ದಿನ ಯಾವಾಗಲಾದ್ರು ಮಾಡ್ಕೊಳ್ಳೋಣ ಅವ್ನು ಮಲಗಿದ್ದಾಗ ಅಂತ ಪಕ್ಕದಲ್ಲಿಟ್ವಿ. ನನ್ನ ತಮ್ಮ ಕೂಡ ಅಷ್ಟೊತ್ತಿಗೆ ಆಫೀಸಿಂದ ಬಂದ. ಅವನು ಬರಬೇಕಾದ್ರೆ ಫುಡ್ನ ಪಾರ್ಸಲ್ ತರ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಡಿನ್ನರ್ ಏನು ನಾವು ರೆಡಿ ಮಾಡಿರಲಿಲ್ಲ. ಸೊ ಡೇವ್ಸ್ ಹಾಟ್ ಚಿಕನ್ ಅಂತ ಇದು ಒಂದು ಬರ್ಗರ್ ರೆಸ್ಟೋರೆಂಟ್. ಸೊ ನಮಗೆ ಇಂಡಿಯಾದಲ್ಲಿ ಹೇಗೆ KFC ಆ ಥರ ಎಲ್ಲ ಇದೆ, ಇಲ್ಲಿ ಸುಮಾರು ಈ ಥರ ಬರ್ಗರ್ ರೆಸ್ಟೋರೆಂಟ್ಸ್ ಇದೆ. ಚೆನ್ನಾಗಿರುತ್ತೆ, ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಜೊತೆಗೆ ಫ್ರೆಂಚ್ ಫ್ರೈಸ್ ಹಾಗೆ ಕೋಕ್ ಆ ಥರ ಎಲ್ಲ ತಂದಿದ್ದ. ಸೊ ಆರಾಮಾಗಿ ಡಿನ್ನರ್ ಮಾಡಿ ನನ್ನ ಮಗನಿಗೆ ಕೂಡ ಬೇರೆ ಸಪ್ರೇಟಾಗಿ ಫುಡ್ ಮಾಡಿಟ್ಟಿದ್ದೆ. ಸೊ ಅವನಿಗೂ ಕೂಡ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಅವನ ಜೊತೆ ಹಾಗೆ ಆಟ ಆಡ್ತಾ ಇದ್ವಿ. ಸೊ ಅವನು ಮಲ್ಗೋದ್ಕಿಂತ ಮುಂಚೆ ಚೆನ್ನಾಗಿ ಆಟ ಆಡಬೇಕು, ಸುಸ್ತಾಗೋವರೆಗೂ ಮಲ್ಗೋದೇ ಇಲ್ಲ. ಸೊ ಸ್ವಲ್ಪ ಹಾಗೆ ಆಟ ಆಡ್ತಾ ಇದ್ದ. ಹೀಗೆ ಈ ದಿನ ಕಳೀತು. ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ವಲ್ಪ ಬೇಗ ಎದ್ದು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನ್ನ ಮಗನಿಗೆ ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ನಾನ ಮಾಡಿಸಿ ಅವನನ್ನ ಕೂಡ ಹೊರಡಿಸಿದ್ವಿ. ಬಟ್ ನೋಡಿದ್ರೆ ಹೊರಗಡೆ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಾಚಿಕೆ ಆಯ್ತು ನನಗೆ. ಚಿನಿ ಸುಮಾರು ಹೊತ್ತು ಆಟಾಡ್ದ ನನ್ನ ಮಗ ಕೊನೆಗೂ ಸುಸ್ತಾಗ್ಬಿಟ್ಟ. ಸೊ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಮಲಗಿಸ್ಬಿಟ್ಟೆ ಅವನ್ನ. ಸೊ ಅವ್ನು ಮಲಗಿಸಿದ್ಮೇಲೆ ಅರ್ಧಂಬರ್ಧ ಆಗಿತ್ತಲ್ಲ ಹಾಟ್ ವೀಲ್ ಸೆಟಪ್, ಅದನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ಹೀಗೆ ಕಾಣುತ್ತೆ ದ ಹೋಲ್ ಸೆಟಪ್ ಆಫ್ ಹಾಟ್ ವೀಲ್ಸ್.
ಇದಕ್ಕೆ ಬಿಗ್ ಸೈಜ್ ಬ್ಯಾಟ್ರೀಸ್ ಬೇಕಾಗುತ್ತೆ, ನಮ್ಮ ಹತ್ರ ಇರಲಿಲ್ಲ, ಹಾಗಾಗಿ ರನ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಬಟ್ ಸೆಟಪ್ ನೋಡ್ಕೊಂಡ್ವಿ ಹೇಗೆ ಬರುತ್ತೆ ಅಂತ. ಆ ಬಟನ್ ಆನ್ ಆಫ್ ಮಾಡಿದ್ರೆ ಸೊ ಆನಲ್ಲಿಟ್ಟರೆ ಎಷ್ಟು ಬೇಕಾದರೂ ನಾವು ಕಾರ್ಸ್ಗಳನ್ನ ಅದರೊಳಗಡೆ ರನ್ ಮಾಡ್ಬೋದು. ಫಾಸ್ಟಾಗಿ ರನ್ ಆಗುತ್ತೆ. ಹಾಟ್ ವೀಲ್ಸ್ ಅಂದರೆ ಫಾಸ್ಟಾಗಿ ರನ್ ಆಗುತ್ತೆ. ಸೊ ಅದು ಸಿಕ್ಕಿದಾಗ ಹಾಟ್ ವೀಲ್ಸ್ ನಾವು ಹೊರಗಡೆ ಬೈ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಇದು ಹೇಗೆ ರನ್ ಆಗುತ್ತೆ ಅಂತ. ಮನೇಲಿ ವೆಜಿಟೇಬಲ್ಸ್ ಹಾಗೆ ಗ್ರೋಸರೀಸ್ಗಳು ಖಾಲಿಯಾಗಿತ್ತು. ಸೊ ಅದನ್ನೆಲ್ಲ ಶಾಪ್ ಮಾಡೋಣ ಅಂತ ಹೊರಗಡೆ ಹೋಗಿದ್ವಿ. ಸೊ ಏನೇನು ತಂದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಪ್ರತಿಯೊಂದು ವೆಜಿಟೇಬಲ್ಸ್ನಾಗಲಿ ನಾವು ಒಂದು ಸಪ್ರೇಟ್ ಕವರಲ್ಲಿ ಇದನ್ನು ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಬಿಲ್ಲಿಂಗ್ ಕೂಡ ಸಪ್ರೇಟಾಗಿ ಆಗುತ್ತೆ. ಸೊ ನನ್ನ ಮಗ ನೀಟಾಗಿ ಪಕ್ಕದಲ್ಲಿ ಕುತ್ಕೊಂಡ, ನಾನು ಎಲ್ಲನೂ ಅನ್ಪ್ಯಾಕ್ ಮಾಡಬೇಕಾದ್ರೆ. ಕಾಣಿಸ್ತಿದ್ಯಾ? ಹಾಂ, ಮೆಂತ್ಯ ಸೊಪ್ಪು ಅದಾದ ಮೇಲೆ ಕಡಲಿ, ಬೆಂಡಿ ತಗೊಂಡ್ಬಂದ್ವಿ. ದಿಸ್ ಇಸ್ ಪುದೀನ. ಇಲ್ಲೇನಂದ್ರೆ ಎಲ್ಲ ಒಟ್ಟಿಗೆ ಕೊಡಲ್ಲ, ಡಿಫ್ರೆಂಟ್ ಕವರ್ಸಲ್ಲಿ ಕೊಡ್ತಾರೆ. ಸೊ ದಿಸ್ ಇಸ್ ಬಂದ ಮಧ್ಯದಲ್ಲಿ ನನ್ನ ಮಗ. ಇದು ಎಗ್ಸ್. ಏನಕ್ಕೆ ಸೀಲ್ ಹಾಕಿರ್ತಾರೆ? ಒಂದು ಓಪನ್ ಆಗಿದೆ ಎಗ್. ಓಕೆ, ಟೆಸ್ಟಿಂಗ್ ಆಗಿದೆ ಅಂತ. ಒಂದು ಓಪನ್ ಆಗಿದೆ. ಯಾರು ಇಟ್ಕೊಂಡಿದ್ದೆ ಎಗ್ಗು? ಕಾಲಿಫ್ಲವರ್, ಕ್ಯಾಪ್ಸಿಕಮ್ ತಗೊಂಡ್ಬಂದು, ರೆಡ್ ಆ್ಯಂಡ್ ಗ್ರೀನ್, ನೆಕ್ಸ್ಟ್ ಜಿಂಜರ್ ತಗೊಂಡ್ಬಂದ್ವಿ. ಜಿಂಜರ್ ಕವರ್ಗೆ ಹಾಕಿಲ್ಲ. ಇದು ಹಾಗಲಕಾಯಿ ತಗೊಂಡ್ಬಂದ್ವಿ. ನೆಕ್ಸ್ಟ್ ಟೊಮ್ಯಾಟೊ, ಕೋಕೋನಟ್, ಅವರೆಕಾಳು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕುಲ್ಫಿಗಳು ತಗೊಂಡ್ಬಂದ್ವಿ. ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಕುಲ್ಫೀಸ್. ಕರ್ಡ್, ದೇಸಿ ಗೀ ಅಂತ. ಇದು ಏನಾಗಿಲ್ಲ, ಇದರಲ್ಲೇ ಆನಿಯನ್, ಗ್ರೀನ್ ಚಿಲ್ಲಿ. ಕಾಣಿಸ್ತಿದ್ಯಾ? ದಿಸ್ ಇಸ್ ಬನಾನಾ ಓಪನ್ ಮಾಡಿರೋಣ. ಇಷ್ಟು ಐಟಮ್ಸ್ ತಂದಿದ್ದೀವಿ ಇವತ್ತು. ನೋಡೋಣ ಎಷ್ಟು ವಾರ ಬರುತ್ತೆ ಅಂತ. ಕವರ್ ಓಪನ್ ಮಾಡ್ಕೊಂಡು ನೋಡಿದ್ರಲ್ಲ, ನಾವೆಲ್ಲ ಐಟಮ್ಸ್ಗಳನ್ನ ಜೋಡಿಸ್ತಾ ಇದ್ವಿ. ನನ್ನ ಮಗ ಇಲ್ಲಿ ಬೆಂಡೆಕಾಯಿನ ಓಪನ್ ಮಾಡಿಕೊಂಡು ತಿಂತಾ ಇದ್ದ. ಇದಾದಮೇಲೆ ಇವನ್ ಮಿಲ್ಕ್ ಕೂಡ ತಂದಿದ್ವಿ. ಸೊ ಇಲ್ಲಿ ಏನೋ ಆಫರ್ ಇತ್ತು, ಹಾಗಾಗಿ 2 ಕ್ಯಾನ್ಸ್ ಆಫ್ ಮಿಲ್ಕ್ ತಂದ್ವಿ. ಸೊ ಇಲ್ಲಿ ಪನ್ನೀರ್ ಕೂಡ ಮನೇಲೇ ಮಾಡ್ಕೋತೀವಿ, ಹಾಗಾಗಿ ಯೂಸ್ ಆಗುತ್ತೆ. ಸೊ ನನ್ನ ಮಗ ನೆಕ್ಸ್ಟ್ ಬನಾನಾ ಆಪ್ರೇಷನ್ ಶುರು ಮಾಡಿದ್ದ. ಇದಾದಮೇಲೆ ನೈಟ್ ಡಿನ್ನರ್ಗೆ ನಮ್ಮ ಹುಡುಗರು ಆಮ್ಲೆಟ್ ಮಾಡ್ತೀವಿ ಅಂದರು. ಸೊ ಆಮ್ಲೆಟ್ ಜೊತೆಗೆ ಚಪಾತಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಪಕ್ಕದಲ್ಲಿ ಚಪಾತಿ ಮಾಡ್ತಿದ್ವಿ, ಇಲ್ಲಿ ಆಮ್ಲೆಟ್ ರೆಡಿ ಆಗ್ತಿತ್ತು. ಇದೇನು ಡಿಫ್ರೆಂಟ್ ಆಮ್ಲೆಟ್ ಅಂದರೆ ಈ ಥರ ಎಲ್ಲ ಮೊಟ್ಟೆನೂ ಒಟ್ಟಿಗೆ ಹಾಕ್ಬಿಟ್ಟು ದೊಡ್ಡದಾಗಿ ಆಮ್ಲೆಟ್ ಮಾಡುವಂಥದ್ದು. ಈರುಳ್ಳಿ ಏನೇನೋ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಚೀಸ್ ಹಾಕಿದ್ದಾರೆ ಒಂದು ಶೀಟ್. ಸೊ ಇದನ್ನು ಸ್ಲಿಟ್ ಮಾಡ್ಕೊಳ್ಳೋದು. 4 ಜನ ಸ್ಲಿಟ್ ಪಿಜ್ಜಾ ಥರ ಬರುತ್ತೆ. ಸ್ಲಿಟ್ ಮಾಡಿಕೊಂಡು ಚಪಾತಿ ಜೊತೆ ಪಕ್ಕದಲ್ಲೇ ಬಿಸಿ ಬಿಸಿಯಾಗಿ ರೆಡಿಯಾಗಿತ್ತು, ಅದನ್ನು ಹಾಕ್ಕೊಂಡು ತಿನ್ನೋದು. ಟೇಸ್ಟ್ ಚೆನ್ನಾಗಿತ್ತು. ಸೊ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನಮ್ಮ ತಮ್ಮಂದ್ರ ಕೇಳಿಬಿಟ್ಟು ಹೇಳ್ತೀನಿ ಹೇಗೆ ಮಾಡೋದು ಇದನ್ನು ಅಂತ. ಸೊ ಹೀಗಿತ್ತು ಈ ವ್ಲಾಗ್. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಂಟೆಂಟ್ಸ್ ನನ್ನ ಚಾನಲಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಕೊಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.